ಸಕ್ಕರೆ ಕಾಯಿಲೆ ಇರುವವರೆಗೆ ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಎಷ್ಟು ಒಳ್ಳೆಯದು ಗೊತ್ತಾ? ಪೌಷ್ಟಿಕಾಂಶ ಭರಿತ ರಾಗಿ ಮುದ್ದೆ. ಹೆಚ್ಚಿನ ರಾಗಿ ಕಾಳಲ್ಲಿ ಫೈಬರ್, ಪ್ರೋಟೀನ್ಗಳು ಮತ್ತು ಮೆಗ್ನೀಷಿಯಂ ಸತ್ವ ಇರೋದ್ರಿಂದ ತಾಮ್ರದಂಥ ಖನಿಜಗಳಿಗೆ ಸಮೃದ್ಧವಾಗಿದೆ. ರಾತ್ರಿ ಊಟಕ್ಕೆ ರಾಗಿ ಮುದ್ದೆಯನ್ನು ಸೇವಿಸೋದ್ರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ಗ್ಲುಟೆನ್ ಮುಕ್ತ ರಾಗಿ ನೈಸರ್ಗಿಕವಾಗಿ ಅಂಟು ಮುಕ್ತವಾಗಿದೆ. ಇದು ಅಂಟು ಸಂವೇದನೆ ಹೊಂದಿರುವವರಿಗೆ ಉತ್ತಮ, ವಿಶೇಷವಾಗಿ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ. ಸ್ಪೈಕ್ ತಡೆಯುತ್ತದೆ. ಬಿಳಿ ಬ್ರೆಡ್ನಂತಹ ಇತರ ಧಾನ್ಯಗಳಿಗೆ ಹೋಲಿಸಿದರೆ ರಾಗಿ ಮುದ್ದೆ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳನ್ನು ಮೇಲೆ ತುಲನಾತ್ಮಕ ನಿಧಾನ, ಸ್ಥಿರವಾದ ಪರಿಣಾಮವನ್ನು ಬೀರುವುದರಿಂದ ಊಟದ ನಂತರ ಶುಗರ್ ಏರುಪೇರು ಆಗುವುದಿಲ್ಲ. ಉತ್ತಮ ಫೈಬರ್ ಅಂಶ. ರಾಗಿ ಮುದ್ದೆಯಲ್ಲಿ ಅಧಿಕ ಫೈಬರ್ ಇರುವುದರಿಂದ ಹೀರಿಕೊಳ್ಳುವಿಕೆ ನಿಧಾನಗೊಳಿಸುತ್ತದೆ. ಕ್ರಮೇಣ ಗ್ಲೂಕೋಸನ್ನು ರಕ್ತಕ್ಕೆ ಬಿಡುಗಡೆ ಮಾಡದಂತೆ ಇದರಿಂದ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ. ತೂಕ ಇಳಿಕೆಗೂ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಜೊತೆಗೆ ಹೆಚ್ಚಿನ ಫೈಬರ್, ಕಡಿಮೆ GI ನಿಮ್ಮ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ದೇಹಕ್ಕೆ ಶಕ್ತಿ ನೀಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಿ ಸಕ್ಕರೆಯ ಮಟ್ಟದಲ್ಲಿ ತ್ವರಿತ ಏರಿಕೆಯನ್ನು ಉಂಟು ಮಾಡದೆ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ. ರಾಗಿ ಮುದ್ದೆ ಒಳ್ಳೆಯದಾ? ಮಧುಮೇಹ ಇರುವವರಿಗೆ ರಾಗಿ ಒಳ್ಳೆಯದು, ಆದರೆ ಅದನ್ನು ಸಮತೋಲಿತ ಆಹಾರದ ಭಾಗವಾಗಿ ತಗೊಂಡರೆ ಮಾತ್ರ ಒಳ್ಳೆಯದು. ಮಾಹಿತಿ: ಈ ಸೂಪರ್ ಫುಡ್ನ ಗರಿಷ್ಠ ಪ್ರಯೋಜನವನ್ನು ಪಡೆಯಲು ಪ್ರಮಾಣವಾಗಿ ಪರಿಗಣಿಸುವುದು ಮತ್ತು ಮಿತವಾಗಿರುವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅಗತ್ಯ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.